ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಅಮ್ಮವ್ರೆ. ಅಳಿಯಲ್ರೆ ಅವ್ರು ಬರೋ ವಿಷಯನ ಎಲ್ಲರಿಂದನೂ ಮುಚ್ಚಿಟ್ಟಿದ್ರಲ್ಲ. ಬಂಗಾರಮ್ಮನವ್ರೆ, ನಾವ್ಯಾರೋ ಸಿನಿಮಾ ಆಕ್ಟ್ರು ಬರ್ತಾರೆ ಅನ್ಕೊಂಡಿದ್ವಿ, ನೀವು ಬಂದಿದ್ದು ಬಹು ಸಂತೋಷ ಆಯ್ತು. ಹೌದು ಗೋಪಾಲಣ್ಣ, ಕಷ್ಟದಲ್ಲಿರೋರು ಯಾರೇ ಇವ್ರ ಮನೆಗೆ ಹೋದ್ರು ಬರಿಗೈಲಿ ವಾಪಸ್ ಬಂದು ಮಾತೇ ಇಲ್ಲ. ಇಂಥವ್ರು ನಮ್ಮ ಸಂಜೆ ಶಾಲೆ ಶುರು ಮಾಡಕ್ ಬಂದವ್ರೆ ಅಂದ್ರೆ ನಿಜವಾಗ್ಲೂ ಖುಷಿನೇಯ. ಬಂಧುಗಳೇ, ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದ ಅಮೃತಗಳಿಗೆ ಬಂದ್ಬಿಟ್ಟಿದೆ. ಶ್ರೀಮತಿ ಬಂಗಾರಮ್ಮನವರು ಈ ಸಂಧ್ಯಾ ಶಾಲೆನ ಉದ್ಘಾಟನೆ ಮಾಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ. ಬನ್ನಿ. ಈಗ ಬಂಗಾರಮ್ಮನವರು ದೀಪ ಹಚ್ಚೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಹಳ್ಳಿನಲ್ಲಿ ಆಗ್ತಿರುವಂತ ಈ ಉತ್ತಮ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಬಂಗಾರಮ್ಮನವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ಗುರುಗಳ ಮುಂದೆ ಮಾತಾಡೋಷ್ಟು ದೊಡ್ಡಳು ನಾನಲ್ಲ. ಯಾಕೆಂದ್ರೆ ನಾನು ಶಾಲೆಗೆ ಹೋಗಿಲ್ಲ, ಅಕ್ಷರನೂ ಕಲ್ತಿಲ್ಲ. ಆದ್ರೆ ಹಂಗಂತ ಕಲಿಯೋದ್ನೂ ಬಿಟ್ಟಿಲ್ಲ. ಮನುಷ್ಯ ಜೀವನದಾಗೆ ಪ್ರತಿ ಹಂತದಾಗೂ ಬ್ಯಾರೆ ಬ್ಯಾರೆ ವಿದ್ಯೆಗಳನ್ನ ಬ್ಯಾರೆ ಬ್ಯಾರೆ ರೀತಿನಲ್ಲಿ ಕಲಿತಾ ಹೋಯ್ತಾನಂತೆ. ಆದ್ರೆ ಎಲ್ಲ ವಿದ್ಯೆಗಿಂತಲೂ ಮುಖ್ಯವಾದ್ದು ಅಕ್ಷರ ಕಲಿಯೋದು. ಯಾಕೆಂದ್ರೆ ಮನಸ್ಸಿನಿಂದ ಕಡೆ ತನಕ ಕಿತ್ಕೊಳಕ್ಕಾಗದೆ ಇರೋ, ಮಾಸ್ ಹೋಗದೆ ಇರೋ ಆಸ್ತಿ ಅಂದ್ರೆ ಅದು ವಿದ್ಯೆ ಒಂದೇನೆ. ಅಂತ ವಿದ್ಯೆನ ಕಲಿಯಕ್ಕೆ ಅಂತ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಿ, ಸಂಜೆ ಶಾಲೆನ ಶುರು ಮಾಡಿದ್ದೀರಿ. ಅದಕ್ಕೆ ತಕ್ಕನಂಗೆ ಆ ಶಾರದಾ ದೇವಿನೂ ನಿಮ್ಮೆಲ್ರಿಗೂ ಒಲಿಲಿ ಅಂತ ಕೇಳ್ತಾ ನಾನು ಈ ಮಾತುಗಳನ್ನ ಮುಗಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ದೀಪ ಹಚ್ಚಿ ಉದ್ಘಾಟನೆ ಮಾಡಿ 4 ಒಳ್ಳೆ ಮಾತಾಡಿದಂತ ಬಂಗಾರಮ್ಮನವ್ರಿಗೆ ಈ ಸಂದರ್ಭದಲ್ಲಿ ಪುಟ್ಟಕ್ಕ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರ ಪರವಾಗಿ ಬಂಗಾರಮ್ಮನವರಿಗೆ ಧನ್ಯವಾದಗಳು. ಪುಟ್ಟಕ್ಕ, ನಾನೇನು ಬರ್ತೀನಿ. ಎಲ್ರಿಗೂ ಒಳ್ಳೇದಾಗಿ. ಕಂಟಿ ಬರ್ತೀನಿ ಮಾತಾಡ. ಈಗ ಮುಂದಿನ ವಿಚಾರನ ಕಂಟಿ ತಿಳಿಸ್ತಾರೆ. ಕಂಟಿ, ಸಂಜೆ ಸಲ ಯಾರ್ಯಾರು ಬರ್ತಿರೋ ಅವ್ರಿಗೆಲ್ಲ ಪುಟ್ಟಕ್ಕನ ಮೆಸ್ ವತಿಯಿಂದ ರಾತ್ರಿ ಊಟ ಇಲ್ಲಿಗೆ ಬರ್ತೈತೆ. ಏನ್ರೆ, ನಾನು ಹೋಗಿ ಊಟ ತಗೊಂಡ್ಬಂದ್ಬಿಡ್ತೀನಿ. ಮುಂದಿನ ಕೆಲಸ ನೀವು ನಡೆಸಿ. ಸರಿ.
ಏನ್ ಕುಡಿದ್ರು ಏನ್ ತಿಂದ್ರು ರುಚಿನೇ ಹತ್ತಾ ಇಲ್ಲ. ರುಚಿ ಹತ್ತಕ್ಕೆ ನಾಲ್ಗೆ ಮನ್ಸು ಎರಡು ಶುದ್ಧವಾಗಿರ್ಬೇಕು. ಪರವಾಗಿಲ್ವೇ, ದೊಡ್ಡೋರ್ಗೆ ಗೌರವ ಕೊಡೋದನ್ನು ಕಲ್ತಿದ್ಯಾ? ನೀನ್ ಯಾಕೆ ಇಲ್ಲಿಗೆ ಬಂದೆ? ತಾಕಳಪ್ಪ, ಒಳ್ಳೆ ಪ್ರಶ್ನೆ. ಗೆದ್ಲು ಕಟ್ಟಿದ ಗೂಡಿಗೆ ಹಾವು ಬಂದು ಸೇರಿಕೊಂಡು ಗೆದ್ಲಿಗೆ ಯಾಕೆ ಬಂದೆ ಅಂತ ಕೇಳೋಂಗಾಗೋಯ್ತು. ಅಂತೂ ನೀನ್ ಗೆದ್ಲು ಅಂತ ಒಪ್ಕೊಂಡಲ್ಲ, ಅಷ್ಟ್ ಸಾಕು. ನೀನ್ ಹತ್ತಿದ ಜಾಗ ಸರ್ವನಾಶ ಆಯ್ತದೆ ಹೊರ್ತು ಉದ್ಧಾರ ಅಂತೂ ಆಗಕ್ಕಿಲ್ಲ. ಒಳ್ಳೇದಾಯ್ತು ನೀನ್ ನನ್ ಸೌತಿ ಮನೆಗೆ ಹೋಗಿ ಸೇರ್ಕೊಂಡಿದ್ದು. ಗೆದ್ಲು ಹತ್ತೋದು ಜೀವಂತವಾಗಿರೋ ಕೊಂಬೆಗಲ್ಲ, ನಿನ್ನಂತ ಸತ್ತೋಗಿರೋ ಕೊರಡು ಮನ್ಸಿಗೆ. ಮಾತಾಗ ಮೋಡಿ ಮಾಡಿ ಗೋತ್ರ ಕೆಡ್ಸ್ಕೊಳ್ಳೋನಲ್ವೇ ನೀನು? ಹಿಂಗೆ ಮಾತಾಡ್ತಾನೇ ಇರು. ನನ್ ಸೌತಿ ಮಕ್ಳೇ ನಿನಗ್ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಅವ್ರ ಹತ್ರ ಬುದ್ಧಿ ಕಲ್ತ್ರೆ ಒಂದು ತೂಕ ಹೆಚ್ಚು. ಎಲ್ಲೇ ನಿನ್ನ ತಮ್ಮ ಕಾಳಿ ಕಾಣ್ತೀನಿ. ಓ, ಯಾವುದೋ ಹೆಣ್ಮಗಿಗೆ ಕಾಳಾಕಕ್ಕೆ ಹೋಗಿ ಕಾಣೆ ಆಗಿರ್ಬೇಕು, ಹೌದಾ? ಯೋ, ಸುಮ್ಕೆ ಎದ್ದೋದ್ರೆ ಸರಿ, ಇಲ್ಲ ಅಂದ್ರೆ ಅಯ್ಯೋ, ಖಾಲಿ ಪುಡ್ಸಿ ಬೇರೆ ಮನೆ ನಿಲ್ವಲ್ಲ. ಈ ವಯ ಸಂಬಂಧನೇ ಬೇಡ ಅಂತ ಹೇಳ್ದವನು ಈಗ ಬಂದು ನನಗೆ ಹಿಂಸೆ ಕೊಡ್ತಾವ್ರೆ. ನನ್ನ ಸಾಯಿಸಿ ಬಿಡ್ತಾನೆ ಏನೋ. ಯಾರಾದ್ರೂ ಬಂದು ಕಾಪಾಡಿ, ಕಾಪಾಡಿ. ಇಲ್ಲಿ ಖಾಲಿ ಎಲ್ಲ ಅಳಗೋದ್ನೇನು? ಪುಡ್ಸಿ, ಖಾಲಿ ಪುಡ್ಸಿ. ಯೋನು ಬೇಡ ಅಂತ ಹೇಳೋದವನು ಮತ್ತೆ ಗಿರ್ಕಿ ಹೊಡ್ಕೊಂಡು ಇಲ್ಲಿಗೆ ಯಾಕೆ ಬಂದಿದ್ಯಾ? ಊರವ್ರ ಮುಂದೆ ಸಂಬಂಧನೇ ಇಲ್ಲ ಅಂತ ಆಟ ಕೊಡ್ದವನು ಈಗ ಮನೆನಾಗ ಯಾರು ಇಲ್ದೇ ಇದ್ದಾಗ ಮನೆ ತವ ಗಸ್ತಿರ್ಗದ? ಏನ್ ಹುಡುಕ್ತಾ ಇದ್ಯಾ? ನಿನ್ನೆ ಕೇಳ್ತಿರೋದು ಏನ್ ಹುಡುಕ್ತಾ ಇದ್ಯಾ? ಏನ್ ಮಾಡಕೊಂಡಿದ್ಯಾ ನೀನು? ಅಯ್ಯಯ್ಯೋ, ಈ ದೇವಿಪುರದಾಗೆ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ವೇ? ನನ್ನ ತಮ್ಮ ಕಾಳಿ ಬೇರೆ ಈ ಸಮಯದಾಗಿಲ್ಲ. ನಿನ್ನೆ ಕೇಳ್ತಿದೀನಿ ಏನ್ ಹುಡುಕ್ತಾ ಇದ್ಯಾ ಅಂತ. ಈ ಮನೆಯಲ್ಲಿ ಗೋಪಾಲಕೃಷ್ಣ ಡಿ ಅನ್ನೋದು ಬದುಕಿದ್ದ ಅನ್ನೋದಕ್ಕೆ ಯಾವ ಕುರುಹು ಬಿಟ್ಟೇ ಇಲ್ಲ ನೀನು. ಈ ಕೊಲೆಪಾತಕರು ದರೋಡೆಕೋರರು ಸಿಗಾಕೋಬಾರ್ದು ಅಂತ ಹಿಂಗ ಮಾಡೋದು. ನನ್ನನ್ನು ಮುಗ್ಸಕ್ಕೆ ಹೊಸ ಪಿಲಾನ್ ಏನಾರ ಹಾಕಿದ್ಯಾ? ಮನ್ಸತ್ ಆಯ್ತಾ ನಿನ್ಗೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.